ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಚೆಸ್ಕಾಂ ಅಧಿಕಾರಿಗಳು ಗೂಂಡಾ ವರ್ತನೆ ತೋರಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ನಂಜನಗೂಡು ತಾಲೂಕಿನ ಚಿಕ್ಕಹೊಮ್ಮದಲ್ಲಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಚೆಸ್ಕಾಂ ಅಧಿಕಾರಿಗಳು ಸುಮಾರು 80 ವರ್ಷದ ಅಂಧ ವೃದ್ಧೆಯನ್ನ ತಳ್ಳಾಡಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ನೋಡಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಅದನ್ನ ಚೆಕ್ ಮಾಡಬೇಕು. ಆಮೇಲೆ ಆಕೆ 80 ವರ್ಷದ ವೃದ್ಧೆ, ಆಕೆ ಬಡವಳು, ಆಕೆ ಎಷ್ಟು ಕರೆಂಟ್ ಯೂಸ್ ಮಾಡ್ಬೋದು ಅದನ್ನ ಇವರು ಅಂದಾಜು ಮಾಡಬೇಕಾಗಿತ್ತು. ಅಥವಾ ಸುಳ್ಳು ಬಿಲ್ ಏನಾದರೂ ಬರ್ತಾ ಇದೆಯಾ, ಮೀಟರ್ ಜಾಸ್ತಿ ಓಡ್ತಾ ಇದೆಯಾ, ಹೀಗೆಲ್ಲ ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು. ಅದರ ಜೊತೆಗೆ ಆಕೆ ವೃದ್ಧೆ, ಆ ವೃದ್ಧೆ ಅನ್ನೋದನ್ನು ಕೂಡ ಇವರು ಗಮನದಲ್ಲಿ ಇಟ್ಕೊಳ್ಳದೆ ಆಕೆಯ ಮೇಲೆ ಗೂಂಡಾವರ್ತನೆ ತೋರಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅಂತಂದ್ರೆ ನಿಜಕ್ಕೂ ಅಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಹಿರಿಯರು ಅಂತಲೂ ನೋಡಿಲ್ಲ, ಅವರು ಆ ರೀತಿಯಾಗಿ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಇದು ಸಿಎಂಗೂ ಅಗೌರವ ತರುವಂಥ ಒಂದು ವಿಚಾರ. ಸೊ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂದ್ರೆ ಅದನ್ನ ಕಟ್ಟಿ ಅಂತ ಹೇಳಿ ವಾರ್ನ್ ಮಾಡ್ಬೋದು. ಇಲ್ಲ ಆಕೆ ಪರಿಸ್ಥಿತಿ ಸರಿ ಇಲ್ವಾ, ಆಕೆ ಹತ್ರ ದುಡ್ಡಿಲ್ವಾ, ಇದೆಲ್ಲವನ್ನ ಪರಿಶೀಲನೆ ಮಾಡಿ ಅಟ್ಲೀಸ್ಟ್ ಬಿಟ್ಬಿಡುವುದಾಗಿತ್ತು. ಕಾರಣ ಆಕೆ ಅಂಧವೃದ್ಧೆ, ಕಣ್ ಕೂಡ ಕಾಣಿಸಲ್ಲ, ಅಂಥವ್ರ ಮೇಲೆ ನೀವು ಹೋಗಿ ದೌರ್ಜನ್ಯ ಮಾಡಿದಾರ ಅಂತಂದ್ರೆ ನಿಮ್ಮನ್ನು ಮನುಷ್ಯರು ಅಂತ ಹೇಳಿ ಯಾಕೆ ಕರಿಬೇಕು? ಸರ್ಕಾರಿ ಕೆಲಸದಲ್ಲಿರುವಂತಹ ಅಧಿಕಾರಿಗಳಿಗೆ ಕನಿಷ್ಠ ಮಾನವೀಯತೆ ಕೂಡ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅನ್ಸುತ್ತೆ ಈ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತಹ ಅಧಿಕಾರಿಗಳು ಇರ್ತಾರಲ್ಲ, ಅವರಿಗೆ ಸ್ವಲ್ಪವೂ ಮಾನವೀಯತೆ ಇರೋದಿಲ್ಲ, ಕರುಣೆ ಕನಿಕರ ಯಾವ ಕೂಡ ಇರಲ್ಲ. ಯಾಕಂದ್ರೆ ಹೇಳಿ, ಅವ್ರು ಏನು ಮಾಡಿದ್ರು ಗೌರ್ಮೆಂಟ್ ಇಂದ ಸಂಬಳ ತಾನಾಗಿ ಅಕೌಂಟಿಗೆ ಬಂದು ಬೀಳ್ತಾ ಇರುತ್ತೆ. ಹಾಗಾಗಿ ಅವ್ರು ಯಾರ ಬಗ್ಗೆನೂ ಕರುಣೆ ಇರಲ್ಲ. ವಯಸ್ಸಾದವರು ಅಂತನೂ ನೋಡಲ್ಲ, ಮಕ್ಕಳು ಅಂತನೂ ನೋಡಲ್ಲ, ಹೆಂಗಸರು ಅಂತನೂ ನೋಡಲ್ಲ. ಯಾರ ಮೇಲೆ ಹೆಂಗ್ ಬೇಕಾದ್ರೂ ಅವ್ರ ದೌರ್ಜನ್ಯ ನಡೆಸ್ಬಿಡ್ತಾರೆ. ಅಂತ ಒಂದು ಸಪೋರ್ಟ್ ಅವ್ರಿಗೆ ಸಿಗುತ್ತೆ. ಅಂಥದ್ದೇ ಒಂದು ಘಟನೆಯಲ್ಲಿ ನಡೆದಿರೋದು. ಅವ್ರು ಡ್ಯೂಟಿ ಮಾಡಕ್ ಬಂದಿದ್ದಾರೆ, ಹೌದು, ಒಪ್ಕೊಳ್ಳೋಣ. ಆದ್ರೆ 80 ವರ್ಷದ ಅಂಧವೃದ್ಧೆ ಮೇಲೆ ದೌರ್ಜನ್ಯ ಮಾಡುವಂಥ ಅವಶ್ಯಕತೆ ಏನಿತ್ತು? ಪಾಪ ಆಕೆ ಹೆಸರು ಮಹದೇವಮ್ಮ ಅಂತ ಹೇಳಿ ಚೆಸ್ಕಾಂ ಸಿಬ್ಬಂದಿ ಬಂದಿದ್ದಾರೆ. 5,000 ರೂಪಾಯಿ ಕರೆಂಟ್ ಬಿಲ್ ಪಾವತಿ ಮಾಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ. 5,000 ರೂಪಾಯಿ ಯಾಕೆ ಬರುತ್ತೆ? ನಾರ್ಮಲ್ ಆಗಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ 4 ಜನ ವಾಸ ಮಾಡ್ತಿದ್ರು, 5,000 ರೂಪಾಯಿ ಕರೆಂಟ್ ಬಿಲ್ ಬರಲ್ಲ. ಅಂಥದ್ರಲ್ಲಿ ಅಜ್ಜಿ ವಾಸ ಮಾಡ್ತಾ ಇರುವಂಥ ಮನೆಯಲ್ಲಿ 5,000 ರೂಪಾಯಿ ಕರೆಂಟ್ ಬಿಲ್ ಹೆಂಗ್ ಬಂತು? ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಬೇಡವಾ? ಅಜ್ಜಿ ವಾಸ ಮಾಡ್ತಾ ಇರೋ ಮನೇಲಿ 5,000 ರೂಪಾಯಿ ಬಿಲ್ ಹೆಂಗ್ ಬರಕ್ ಸಾಧ್ಯ? ಅದರಲ್ಲೂ 200 ಯೂನಿಟ್ ಉಚಿತ ಕೊಡ್ತಿದ್ದಾರೆ. ಆ ಅಜ್ಜಿ ಅಷ್ಟನ್ನು ಯೂಸ್ ಮಾಡಿರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಇದೇ ವೇಳೆ ತಾವು ಭಾಗ್ಯ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ತನ್ನ ನಾನು ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಇದು ತಪ್ಪಾಗಿ ಬಂದಿರುವಂಥ ಬಿಲ್ಲು, ಅದನ್ನು ನಾನು ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಸಿಬ್ಬಂದಿ ಬಲವಂತವಾಗಿ ಫ್ಯೂಸ್ ಮತ್ತೆ ಮೀಟರ್ ಬೋರ್ಡನ್ನು ತೆಗೆದು ಹಾಕೋಕೆ ಪ್ರಯತ್ನಿಸಿದ್ದಾರೆ. ನೋಡು, ಇದು ನಿಜಕ್ಕೂ ಅಮಾನವೀಯತೆಯ ಘಟನೆ. ಇಂಥ ಕೆಲಸ ಯಾರೂ ಮಾಡಬಾರ್ದು. ಆ್ಯಂಡ್ ಸ್ಥಳೀಯರು ನಿಜಕ್ಕೂ ಅಧಿಕಾರಿಗಳಿಗೆ 4 ಬಾರಿಸಬೇಕಾಗಿತ್ತು, ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆದರೆ ಅಲ್ಲಿ ಏನಾಗಿದೆ ಅಂತಂದ್ರೆ, ಅಲ್ಲಿ ಸ್ಥಳೀಯರು ಪಾಪ ರಕ್ಷಣೆಗೆ ಬಂದಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಆಗ್ತಿದ್ದೀಯಾ ಅಂಥೇಳಿ ಸಿಬ್ಬಂದಿಗಳು ಕೋಪಗೊಂಡು ಅವರನ್ನು ಕೂಡ ತಳ್ಳಿದ್ದಾರೆ. ಅಜ್ಜಿ ಪಾಪ ಹೇಳ್ತಿದೆ, ನಾನು 200 ಯೂನಿಟ್ ಭಾಗ್ಯ ಜ್ಯೋತಿಯಲ್ಲಿ ಬರುವಂಥ ಒಂದು ಕರೆಂಟ್ ಏನಿದೆ ಅದನ್ನ ಮಾತ್ರಪ್ಪ ನಾನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಒಂದು ಹೆಚ್ಚಾಗಿ ಕರೆಂಟ್ ಯೂಸ್ ಮಾಡ್ತಾ ಇಲ್ಲ, ಯಾವುದೋ ತಪ್ಪು ಬಿಲ್ ಬಂದಿರ್ಬೋದು, ಫೀಸ್ ಕಿತ್ಕೊಂಡು ಹೋಗ್ಬಿಡಿ, ಮೀಟರ್ ಬೋರ್ಡ್ ಕಿತ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಪಾಪ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಆಗ ನೀವು ನನ್ನ ಕರ್ತವ್ಯಕ್ಕೆ ಅಡ್ಡಿ ಬರ್ತಿದ್ಯಾ ಅಂತೇಳಿ ಅಜ್ಜಿನ ಕೂಡ ತಳ್ಳಿಬಿಟ್ಟಿದ್ದಾರೆ ಕೋಪದಲ್ಲಿ. ಈ ಘಟನೆ ವೇಳೆ ಅಂಧ ವೃದ್ಧೆ ಕೆಳಗೆ ಬಿದ್ದೋಗಿದ್ದಾರೆ. ಆಗ ಅವರಿಗೆ ಗಾಯ ಆಗಿದೆ. ಅವರನ್ನ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಚಿಕಿತ್ಸೆ ಬಳಿಕ ಮಹದೇವಮ್ಮ ಅವರನ್ನ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ಅಂಧ ವೃದ್ಧೆಯ ಮೇಲೆ ದೌರ್ಜನ್ಯ ಎಸಗಿದ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಈಗ ಸ್ಥಳೀಯರು ಆಗ್ರಹವನ್ನು ಮಾಡ್ತಿದ್ದಾರೆ. ನೋಡಿ, 5,000 ರೂಪಾಯಿ ದುಡ್ಡಿಗೆ ಪಾಪ ಅವಜ್ಜಿಗೆ ಎಂತೆಂಥ ಪರಿಸ್ಥಿತಿ ತಂದುಬಿಟ್ರು ಅಂತ ಹೇಳಿ ಬೀಳಿಸಿದ್ದಾರೆ. ಏಟಾಗಿದೆ, ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇಷ್ಟೆಲ್ಲ ಬೇಕಿತ್ತಾ? ಅದ್ರ ಬದಲು ಆ ಅಜ್ಜಿ ಯೂಸ್ ಮಾಡ್ತಾ ಇರುವಂಥ ಕರೆಂಟ್ ಎಷ್ಟು, ಇದು ನಿಜವಾಗಿರು ಬಂದಿರುವಂಥ ಬಿಲ್ಲ, ಇದೆಲ್ಲವನ್ನ ಪರಿಶೀಲನೆ ಮಾಡ್ಬೋದಾಗಿತ್ತಲ್ವ ಚೆಸ್ಕಾಂ ಅಧಿಕಾರಿಗಳು? ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿಲ್ಲಿ ಉದ್ಭವ ಆಗುತ್ತೆ. ಆದರೆ ಸ್ಥಳೀಯರು ಆಗ್ರಹಿಸ್ತಾ ಇರೋ ಪ್ರಕಾರ ಖಂಡಿತವಾಗ್ಲೂ ಆ ವೃದ್ಧೆ ಮೇಲೆ ದೌರ್ಜನ್ಯ ಮಾಡದಂಥ ಅಧಿಕಾರಿಗಳು ಯಾರೇ ಇದ್ರೂ ಕೂಡ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು.